ಡಿಜಿಟಿಎಂ ಶಾಲೆಯ ಅತ್ಯುತ್ತಮ ಫಲಿತಾಂಶ. ಮೈಸೂರು ನಗರದ ವಿದ್ಯಾರಣ್ಯಪುರಂನಲ್ಲಿರುವ ಚಾಮುಂಡಿವನದ ಡಿಜಿಟಿಎಂ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಯಾಗಿದ್ದು, ಯಶಿಕಾ ರಾವ್ 625ಕ್ಕೆ 600, ನಿಶಾಂತ್ 625ಕ್ಕೆ 513 ಮತ್ತು ಸ್ಪಂದನ 625ಕ್ಕೆ 505 ಅಂಕಗಳನ್ನು ತೆಗೆದು ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಇವರಿಗೆ ಪ್ರಾಂಶುಪಾಲರು ಹಾಗೂ ಅಧ್ಯಕ್ಷರಾದ ನರೇಂದ್ರ ಬಾಬುರವರು, ಕಾರ್ಯದರ್ಶಿಗಳಾದ ಎಂಬಿ ತ್ಯಾಗರಾಜ್ ರವರು, ಇತರ ಸದಸ್ಯರು ಅಭಿನಂದನೆ ತಿಳಿಸಿದ್ದಾರೆ. ಶ್ರೀಕಾಂತ ಟೀಚರ್ಸ್ ಎಫರ್ಟ್ಸ್, ನಮ್ಮ ಪೇರೆಂಟ್ಸ್ ಎಫರ್ಟ್ಸ್, ಎಲ್ಲರ ಎಫರ್ಟ್ಸಿಂದ ನಾನು 96% ತೊಗೊಂಡಿದ್ದೀನಿ. ಟೀಚರ್ಸು ಬೆಳಗ್ಗೆಯಿಂದ ಸಂಜೆ ತನಕ ನಮಗೆ ಕ್ಲಾಸ್ ತೊಗೊಂಡು, ಆಮೇಲೆ ನಮ್ಮ ಪ್ರಿನ್ಸಿಪಲ್ ಸರ್, ರಿಸೋರ್ಸ್ ಪರ್ಸನ್ ಎಲ್ಲ ಕರೆಸಿ ತುಂಬ ಎಫರ್ಟ್ಸ್ ಹಾಕಿದ್ದಾರೆ. ಎಫರ್ಟ್ಸ್ಗೆ ನಾನು ರಿಸಲ್ಟ್ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. SSLC ಚೆನ್ನಾಗಿ ರಿಸಲ್ಟ್ ಬಂದಿದೆ, 61% ಬಂದಿದೆ. ಖುಷಿ ಆಯಿತು ತುಂಬ. ಸ್ಕೂಲವರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮೇಡಮು ಮತ್ತು ಪಾಂಡುರಂಗ ಸರು, ತ್ಯಾಗರಾಜ್ ಸರ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಟೀಚರ್ಸು ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ಮಗ ಪಾಸ್ ಆಗಿದ್ದಾನೆ. ಸ್ಕೂಲ್ ಸೇರಿಸಿ ನಮಗೆ ಭಾಳ ಖುಷಿ ಆಯಿತು. ಮತ್ತು ಬೇರೆ ಸ್ಕೂಲಿಂದ ಬಂದವನು ನಮ್ಮ ಶ್ರೀನಿವಾಸು, ಅಲ್ಲೆಲ್ಲ ಸುಮ್ಮನೆ ಮನೇಲಿ ಓದಿಸಿ ನಾವು ಎಷ್ಟು ಮಾಡ್ತೀವಿ ಅಷ್ಟು ಮಾಡ್ತೀವಿ, ನೀವು ನಿಮ್ಮದು ಜವಾಬ್ದಾರಿ ಆಗಿದೆ ಅಂತ ಹೇಳ್ತಿದ್ರು. ಆದರೆ ಈ ಸ್ಕೂಲಲ್ಲಿ ಇವರೇ ಜವಾಬ್ದಾರಿ ತಗೊಂಡು ಚೆನ್ನಾಗಿ ಮಕ್ಕಳನ್ನೆಲ್ಲ ಓದಿಸಿದ್ದಾರೆ. ನಮಗೆ ತುಂಬ ಇದಾಗಿದೆ, ಖುಷಿಯಾಗಿದೆ. ಇನ್ನೂ ಮಕ್ಕಳು ಬಂದು ಇಲ್ಲಿ ಓದಿ ಚೆನ್ನಾಗಿ ಓದಲಿ ಅಂತ ನಾನು ಹೇಳ್ತೀನಿ. ಬೇರೆ ಸ್ಕೂಲ್ಗೆ ಹೋಲಿಸ್ಕೊಂಡ್ರೆ ಈ ಸ್ಕೂಲ್ ಪರವಾಗಿಲ್ಲ. ಮತ್ತು ಇಲ್ಲಿ ಟೀಚರ್ಸ್ಗಳು, ನಮ್ಮ ಪಾಂಡುರಂಗ ಸಾರು ತುಂಬ ಚೆನ್ನಾಗಿ ಮಕ್ಕಳಿಗೆ ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಂಡು ಓದಿಸಿದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ. ಸ್ಟಾರ್ಟ್. ಎಲ್ಲರಿಗೂ ನಮಸ್ತೆ. ನಾನು ಹಿಂದಿ ಶಿಕ್ಷಕಿ ರೂಪ. 2024-25ನೇ ಸಾಲಿನ SSLC ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ಮಕ್ಕಳು ಉತ್ತಮವಾದ ಪರಿಶ್ರಮದಿಂದ ಒಳ್ಳೆಯ ಅಂಕಗಳನ್ನು ಪಡೆದು ಒಳ್ಳೆಯ ಫಲಿತಾಂಶವನ್ನು ನೀಡಿದ್ದಾರೆ. ಈ ಮಕ್ಕಳು ನಂತರ ಬರುವ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿದ್ದಾರೆ. ಹಾಗೂ ಹಿಂದಿ ಸಬ್ಜೆಕ್ಟಲ್ಲಿ ಯಶಿಕಾ ಎನ್ನುವ ವಿದ್ಯಾರ್ಥಿನಿ 100ಕ್ಕೆ 99 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಈ ಒಂದು ವಿಷಯ ತುಂಬ ಖುಷಿ ಕೊಡುವ ಒಂದು ವಿಷಯ ಆಗಿದೆ. ಮತ್ತು ನಿಶಾಂತ್ ಎಂಬ ವಿದ್ಯಾರ್ಥಿ 98 ಅಂಕಗಳನ್ನ ಪಡ್ಕೊಂಡಿದ್ದಾನೆ. ಹಾಗೂ ಪೂರ್ವಿಕಾ ಎಂಬ ವಿದ್ಯಾರ್ಥಿನಿ 98 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಎಂದು ಆಶಿಸುತ್ತೇನೆ. ಧನ್ಯವಾದಗಳು.